ಈತ ರಣವೀರ್ ಅಲ್ಲಾಬಾಡಿಯಾ, ಯೂಟ್ಯೂಬರ್, ಇನ್ಫ್ಲೂಯೆನ್ಸರ್, ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್. ಭಾರತದ ಅತ್ಯುತ್ತಮ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಿರುವಂತಹ ರಣವೀರ್ ಅಲ್ಲಾಬಾಡಿಯಾ ಪ್ರಶಸ್ತಿ ಪುರಸ್ಕಾರಗಳಿಗೂ ಭಾಜನರಾಗಿದ್ದಾರೆ. ಸ್ಟೈಲಿಶ್ ಉದ್ಯಮಿ ಪ್ರಭಾವಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಬಾಲಿವುಡ್, ಹಾಲಿವುಡ್ ಸೆಲೆಬ್ರಿಟಿಗಳು, ಜ್ಯೋತಿಷಿಗಳು ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳ ಗಣ್ಯ ವ್ಯಕ್ತಿಗಳನ್ನು ಇಂಟರ್ವ್ಯೂ ಮಾಡಿದ್ದಾರೆ. ತಮ್ಮ ಪಾಡ್ಕಾಸ್ಟ್ ಸ್ಟೈಲಿಶ್ ಲುಕ್ ಮತ್ತು ಫಿಟ್ನೆಸ್ನಿಂದ ರಣವೀರ್ ಸದಾ ಸುದ್ದಿಯಲ್ಲಿರ್ತಾರೆ. ಇಂತಹ ರಣವೀರ್ ಅಲ್ಲಾಬಾಡಿಯಾ ಇದೀಗ ವಿವಾದಕ್ಕೆ ಗುರಿಯಾಗಿ ಸುದ್ದಿಯಲ್ಲಿದ್ದಾರೆ. ಹಾಗೆಯೇ ಬಂಧನದ ಭೀತಿಯನ್ನ ಕೂಡ ಎದುರಿಸುತ್ತಿದ್ದಾರೆ. ಹಾಗಿದ್ರೆ ರಣವೀರ್ ಅಲ್ಲಾಬಾಡಿಯಾ ಮಾಡಿದ್ದೇನು? ಏನದು ವಿವಾದ? ರೋಸ್ಟ್ ಶೋ, ಇಂಡಿಯಾಸ್ ಗಾಟ್ ಲೇಟೆಂಟ್ ಕಾಮಿಡಿ ರಿಯಾಲಿಟಿ ಶೋಗೆ ಬಂದಿದ್ದ ಸ್ಪರ್ಧಿಯೊಬ್ಬರ ಬಳಿ ರಣವೀರ್ ಪೋಷಕರ ಲೈಂಗಿಕತೆಯ ಕುರಿತು ಮಾತನಾಡಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಈತನ ಈ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ರಣವೀರ್ ಅಲ್ಲಾಬಾಡಿಯಾ ಅವರ ಪಾಡ್ಕಾಸ್ಟ್ ಅನ್ನು ನಿಷೇಧ ಮಾಡುವಂತೆ ಆಗ್ರಹ ಕೂಡ ಜೋರಾಗಿತ್ತು. ಅಷ್ಟು ಮಾತ್ರವಲ್ಲ, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಅನೇಕ ನಾಯಕರು ರಣವೀರ್ ಹೇಳಿಕೆಯನ್ನ ವಿರೋಧಿಸಿದ್ರು. ಈ ಕುರಿತು ಪೊಲೀಸರು ರಣವೀರ್ ಅಲ್ಲಾಬಾಡಿಯಾ ವಿರುದ್ಧ ದೂರು ಕೂಡ ದಾಖಲಿಸಿಕೊಂಡಿದ್ರು. ಇನ್ನು ತಮ್ಮ ಹೇಳಿಕೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದ್ದಂತೆಯೇ ರಣವೀರ್ ಅಲ್ಲಾಬಾಡಿಯಾ ವಿಡಿಯೋ ಮೂಲಕ ಕ್ಷಮೆ ಯಾಚಿಸಿದ್ದಾನೆ. ನನ್ನ ಹೇಳಿಕೆ ಸರಿಯಲ್ಲ, ಅದು ತಮಾಷೆಯೂ ಅಲ್ಲ. ಆದ್ದರಿಂದ ನಾನು ನಿಮ್ಮ ಬಳಿ ಕ್ಷಮೆಯಾಚಿಸುತ್ತೇನೆ ಎಂದಿದ್ದಾನೆ ರಣವೀರ್. ಇಂಡಿಯಾಸ್ ಗಾಟ್ ಲೇಟೆಂಟ್ನಲ್ಲಿ ನಾನು ಆ ರೀತಿಯಾಗಿ ಹೇಳಬಾರ್ದಿತ್ತು ಅಂತ ಹೇಳಿ ಶೀರ್ಷಿಕೆ ಕೊಟ್ಟಿರುವಂತಹ ರಣವೀರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದಿದ್ದಾರೆ. ನನ್ನ ಕಮೆಂಟ್ ಸರಿಯಾಗಿರಲಿಲ್ಲ, ತಮಾಷೆಯೂ ಅಲ್ಲ, ನಾನು ಹಾಸ್ಯದಲ್ಲಿ ಪರಿಣಿತನೂ ಅಲ್ಲ. ನಾನು ಕ್ಷಮೆ ಕೇಳ್ತಿದ್ದೇನೆ. ನಿಮ್ಮಲ್ಲಿ ಅನೇಕರು ನನ್ನ ಬಳಿ ಒಂದು ಪ್ರಶ್ನೆಯನ್ನ ಕೇಳಿದ್ದೀರಿ. ವೇದಿಕೆಯನ್ನ ಈ ರೀತಿ ಬಳಸಿಕೊಳ್ಳಲು ಬಯಸುತ್ತೀರಾ ಎಂದಿದ್ದೀರಿ. ಖಂಡಿತ ಇಲ್ಲ. ನಾನು ಅದನ್ನ ಆ ರೀತಿ ಬಳಸಲು ಬಯಸುವುದಿಲ್ಲ. ನಾನು ಹೇಳಿದ್ದಕ್ಕೆ ಯಾವುದೇ ನೆಪ ಹೇಳುವುದಿಲ್ಲ. ಕ್ಷಮೆ ಯಾಚಿಸುತ್ತೇನೆ ಎಂದಿದ್ದಾರೆ. ಹಾಗೆಯೇ ಕುಟುಂಬವನ್ನ ಅವಮಾನಿಸಲು ಎಂದಿಗೂ ನಾನು ಬಯಸುವುದಿಲ್ಲ. ಈ ಇಡೀ ವಿಷಯದಿಂದ ನಾನು ಕಲಿತಿದ್ದೇನೆಂದ್ರೆ ವೇದಿಕೆಯನ್ನ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಬೇಕಾಗಿದೆ. ನಾನು ನನ್ನಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ತೇನೆ ಅಂತ ಭರವಸೆ ನೀಡಿದ್ದಾರೆ. ಇದರೊಂದಿಗೆ ವಿವಾದಾತ್ಮಕ ಕ್ಲಿಪ್ ಅನ್ನು ವಿಡಿಯೋದಿಂದ ತೆಗೆದುಹಾಕುವಂತೆ ಕಾರ್ಯಕ್ರಮದ ನಿರ್ಮಾಪಕರನ್ನ ಕೇಳಿಕೊಂಡಿದ್ದೇನೆ. ನೀವು ನನ್ನನ್ನು ಕ್ಷಮಿಸುವಿರಿ ಎಂದು ಭಾವಿಸುತ್ತೇನೆ ಅಂತ ರಣವೀರ್ ಅಲ್ಲಾಬಾಡಿಯಾ ವಿಡಿಯೋ ಮೂಲಕ ಕ್ಷಮೆ ಯಾಚಿಸಿದ್ದಾರೆ. ಇನ್ನು ಕೇವಲ ರಣವೀರ್ ಮಾತ್ರವಲ್ಲ, ಕಾರ್ಯಕ್ರಮದಲ್ಲಿ ಹಾಜರಿದ್ದಂತಹ ಎಲ್ಲರ ವಿರುದ್ಧವೂ ಕೂಡ ಮೊದಲು ಮುಂಬೈ ಮತ್ತು ನಂತರ ದೆಹಲಿಯಲ್ಲೂ ದೂರು ದಾಖಲಾಗಿತ್ತು.